ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನೀವು ತುಂಬ ಜನ ಬಂದ್ಬಿಟ್ಟು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ನಮಗೆ ರಿಸಲ್ಟ್ ಬಗ್ಗೆ ಕನ್ಫರ್ಮ್ ಮಾಹಿತಿ ಆದರೆ ಕೊಡಿ, ಕನ್ಫರ್ಮ್ ಡೇಟ್ ಆದರೆ ಇದೆ ಅಂತ. ಆದ್ದರಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ, ತಪ್ಪದೆ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕನ್ನಡಸಿಗೆ ಎಜುಕೇಷನ್ ಮಾಡಬೇಕಂದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ರಿಸಲ್ಟ್ ಬಂದ ತಕ್ಷಣ ಫಾಸ್ಟ್ ಅಪ್ಡೇಟ್ ಆಗಿ ಮತ್ತು ನಿಮ್ಮ ಸ್ಕಾಲರ್ಶಿಪ್ ರಿಲೇಟೆಡ್ ಅಂದರೆ ನಿಮಗೆ ಯಾವ್ಯಾವ ಸ್ಕಾಲರ್ಶಿಪ್ ಬರ್ತವೆ, ಸೊ ಅವೆಲ್ಲ ಲಿಂಕ್ಗಳನ್ನ ನಾನು ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ತಪ್ಪದೆ ಕಡ್ಡಾಯವಾಗಿ ಈ 3 ಅಕೌಂಟ್ನ ಫಾಲೋ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆ ತುಂಬ ಜನಕ್ಕೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಕೆಲವೊಂದಿಷ್ಟು ಕನ್ಫ್ಯೂಷನ್ ಇದೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ತುಂಬ ಜನ ಬಂದ್ಬಿಟ್ಟು ಕಮೆಂಟ್ ಮಾಡಿ ಆದರೆ ಕೇಳ್ತಾ ಇದ್ದೀರಿ, ನಾವು 5 ಸಬ್ಜೆಕ್ಟ್ ಪಾಸ್ ಆದರೆ 1 ಸಬ್ಜೆಕ್ಟ್ನ ಪಾಸ್ ಮಾಡ್ತಾರಾ ಅಥವಾ 4 ಸಬ್ಜೆಕ್ಟ್ ಪಾಸ್ ಆದರೆ 2 ಸಬ್ಜೆಕ್ಟ್ನ ಪಾಸ್ ಮಾಡ್ತಾರ ಅಂತ ನೀವು ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಹೇಳೋದಾದರೆ ನಿಮಗೆ ಯಾವುದೇ ರೀತಿ ಪಾಸ್ ಮಾಡೋದಿಲ್ಲ, ಯಾಕಂದರೆ ನೀವು ಕಂಪ್ಲೀಟಾಗಿ 6 ವಿಷಯಕ್ಕೆ ಪಾಸ್ ಆಗುವ ಅಂಕಗಳನ್ನ ತೆಗೆದುಕೊಳ್ಳಬೇಕು. ಸೊ 4 ಬರೆದು 2 ಪಾಸು, 5 ಬರೆದು 1 ಪಾಸು, ಈ ರೀತಿ ಯಾವುದೇ ರೀತಿ ಆಪ್ಷನ್ ಆದರೆ ಈ ವರ್ಷ ಇಲ್ಲ. ನೀವು ಬಂದ್ಬಿಟ್ಟು ಸಪ್ಲಿಮೆಂಟ್ ಎಕ್ಸಾಮ್ 2 ಬರೆದ್ಬಿಟ್ಟು ನೀವು ಪಾಸ್ ಆಗ್ಬೋದು. ಸೊ ಯಾರು ಕೂಡ ವರಿ ಮಾಡ್ಕೋಕೆ ಹೋಗಬೇಡಿ. ಸೊ ಎಕ್ಸಾಮ್ 2 ಬರೆದು ಪಾಸ್ ಆಗಿ, ಮತ್ತು ಏನಾದರೂ ನಿಮ್ಮ ರಿಸಲ್ಟ್ ಕೂಡ ಕಡಿಮೆ ಆದರೂ ಕೂಡ ಸಪ್ಲಿಮೆಂಟ್ ಎಕ್ಸಾಮ್ ಬರೆದ್ಬಿಟ್ಟು ನೀವು ನಿಮ್ಮ ರಿಸಲ್ಟ್ನ ಜಾಸ್ತಿ ಮಾಡ್ಕೋಬೋದು. ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವುದೇ ರೀತಿ ಸಪ್ಲಿಮೆಂಟ್ ಎಕ್ಸಾಮ್ 2 ಅಂತ ಯಾವುದೇ ರೀತಿ ಬರೋದಿಲ್ಲ, ನಾರ್ಮಲ್ ಎಕ್ಸಾಮ್ ರೀತಿಯೇ ಇರ್ತದೆ. ಸೊ ಯಾರು ಕೂಡ ವರಿ ಮಾಡ್ಕೋಕೆ ಹೋಗಬೇಡಿ, ಖಂಡಿತ ನಿಮ್ಮ ಎಕ್ಸಾಮ್ ಎಲ್ಲ ಚೆನ್ನಾಗುತ್ತೆ. ಈಗ ರಿಸಲ್ಟ್ ಬಗ್ಗೆ ನಿಮ್ಮೊಂದು ಅಪ್ಡೇಟ್ ಆದರೆ ಬಂದಿದೆ. ಸೊ ಈಗ ಹಿಂದಿನ ಉಳಿದಲ್ಲಿ ಹೇಳಿದ್ದೀನಿ, ಮೇ 10ಕ್ಕೆ ರಿಸಲ್ಟ್ ಬಿಡ್ತಾರಂತೆ, ಸೊ ಪಬ್ಲಿಷ್ ಮಾಡ್ತಾರಂತೆ. ಇದು ನಿಜಾನ ಅಂತ ನೀವು ಕೇಳಿದರೆ, ಸೊ ಇದು ಯಾವುದೇ ರೀತಿ ನಿಮ್ಮ KSEB ಮೌಲ್ಯ ನಿರ್ಣಯ ಮಂಡಳಿಯಿಂದ ಯಾವುದೇ ರೀತಿ ಮಾಹಿತಿ ಆದರೆ ಬಂದಿಲ್ಲ. ಇದು ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಡೇಟು ಸುದ್ದಿಗೋಷ್ಠಿಯಲ್ಲಿ ಆದರೆ ಹೇಳಿದ್ದಾರೆ, ಆದರೆ ಇದು ಕನ್ಫರ್ಮ್ ಆದರೆ ಆಗಿಲ್ಲ. ನಿಮ್ಮ ರಿಸಲ್ಟ್ ಯಾವಾಗ ಬೇಕಾದರೂ ಬರ್ಬೋದು. ಅಂದರೆ ನಿಮ್ಮ ರಿಸಲ್ಟ್ ಮೇ 5ಕ್ಕೆ ಬರೋ ಚಾನ್ಸಸ್ ಆದರೆ ತುಂಬ ಇದೆ. ನಿಮ್ಮ ರಿಸಲ್ಟ್ ಮೇ 5ಕ್ಕೆ ಏನಾದರೂ ಬರ್ತಿದೆ ಅಂದರೆ ಮೇ 4ಕ್ಕೆ ಅದರ ಹಿಂದಿನ ದಿನ ಸಂಜೆ ಆದರೆ ತಿಳಿಸ್ತಾರೆ. ಸೊ ನೋಟಿಸರ್ ರಿಲೀಸ್ ಮಾಡ್ತಾರೆ. ಮೇ 5ಕ್ಕೆ ಏನಾದರೂ ರಿಸಲ್ಟ್ ಬರ್ತಿದ್ರೆ ಮೇ 4 ಮಧ್ಯಾಹ್ನ ನಿಮ್ಮ ಸೂಚನೆ ಅಂದರೆ ಸರ್ಕ್ಯುಲರ್ನ ರಿಲೀಸ್ ಮಾಡ್ತಾರೆ. ಏನಾದರೂ ಮೇ 5 ಮಿಸ್ ಆದರೆ ಒಮ್ಮೆಗೆ ನಿಮಗೆ ಮೇ 10ಕ್ಕೆ ರಿಸಲ್ಟ್ ಬರ್ತದೆ. ಯಾಕಂದರೆ ಇಲೆಕ್ಷನ್ ಇರೋ ಕಾರಣದಿಂದ ಮೇ 5ರ ನಂತರ ಏನಾದರೂ ಡೆಲಿ ಆದರೆ ಮೇ 10ಕ್ಕೆ ಫಿಕ್ಸು. ಸೊ ಬಂದರೆ ಮೇ 5 ಅಥವಾ ಮೇ 10. ಸೊ ಇವೆರಡು ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಅಲ್ಲಿ ಬರ್ತದೆ. ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆದರೆ ಇರ್ತದೆ. ಸೊ ಆದ್ದರಿಂದ ತಪ್ಪದೆ ಈ ವಿಡಿಯೋನ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಇಲ್ಲಿವರೆಗೂ ನೋಡಿದರೆ ಈಗ ನಾನು ರಿಸಲ್ಟ್ ಹೇಗೆ ಚೆಕ್ ಮಾಡೋಂಥ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.